ಪ್ರಪಂಚ ಪರ್ಯಟನೆ. ವೀಕ್ಷಕರೇ ನಮಸ್ತೆ. ಇವತ್ತು ನಾವು ಬೆಂಗಳೂರಿಗೆ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥ ಬಿಡದಿ ಬಳಿ ಇರ್ತಕ್ಕಂಥ ಸರ್ಕಾರ ಇವತ್ತೇನು ರೈತರ ಮೇಲೆ ಒಂದು ದಬ್ಬಾಳಿಕೆ ಮಾಡಿ ಒಂದು ಭೂ ಸ್ವಾಧೀನವನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಏನು ಇಟ್ಕೊಂಡಿದ್ದಾರೆ, ಅಂತಹ ಒಂದು ಹಳ್ಳಿ ಇವಾಗ ಏನು ಬೈರ್ಮಂಗ್ಲ ಇರ್ಬರ್ತಕ್ಕೂ ಗಜ್ಜಿಗಾನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಒಂದು ಭಾಗದಲ್ಲಿ ಏನು ಹೋರಾಟಗಳು ಒಂದು ತೀವ್ರಗತಿಯನ್ನು ಕಾಣ್ತಾ ಇದ್ದಾವೆ. ಈ ಒಂದು ಭಾಗದಲ್ಲಿ ಏನು ರೈತರಿದ್ದಾರೆ, ಇವತ್ತು ನಮಗೆ ನಾಗರಾಜ್ ಮಂಡಳಿ ಅವರು ಇದ್ದಾರೆ, ಅವ್ರನ್ನ ತಿಳ್ಕೊಳ್ಳೋಣ ಹೇಗೆ ಏನು ಅಂತ. ಸರ್, ಏನ್ ಆಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಗೆ ಮುಟ್ತಾ ಇದೆ ನಿಮ್ಮ ಹೋರಾಟ? ಸರ್, ನಮ್ಮ ಹೋರಾಟ 15 ತಿಂಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಬತ್ತಾ ಇದ್ದೀವಿ. 2025 ಮಾರ್ಚ್ 11ನೇ ತಾರೀಕು ನಾವು ಹೋರಾಟ ಸ್ಟಾರ್ಟ್ ಮಾಡಿದ್ವು. ಅವತ್ತಿನವರೆಗೂ 12ನೇ ತಾರೀಕು ಫಿಲಮ್ನಲ್ಲಿ ನೋಟಿಫಿಕೇಶನ್ ಮಾಡಿದ್ರು. ಅವತ್ತಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಕಳೆದ 9-10 ತಿಂಗಳಿಂದ ರಸ್ತೆ ಬೈರ್ಮಂಗ್ಲ ಸರ್ಕಲ್ನಲ್ಲಿ ರಸ್ತೆ ಒಂದು ದೇವಸ್ಥಾನ ಮುಂದೆ ಚರಂಡಿ ಪಕ್ಕದಲ್ಲಿ ಆಹೋರಾತ್ರಿ ಧರಣಿ ಮಾಡಿಕೊಂಡು ಯಂಗ್ಸ್ರುಗಳು, ವೃದ್ಧರು, ಮಕ್ಕಳುಗಳು ಎಲ್ಲ ವಯಸ್ಸಾದವರು ಕೂಡ ಅಲ್ಲಿ ಆಹೋರಾತ್ರಿ ಧರಣಿ ಮಾಡಿಕೊಂಡು ಬಂದಿದ್ದೀವಿ. ಇದ್ದೀವಿ. ಡಿ ಸಿ ಕಚೇರಿಗೆ ಪಾದಯಾತ್ರೆ ಮಾಡಿದೋ, ಡಿ ಸಿಗೆ ಮನವಿ ಕೊಟ್ಟು ಒಂದು 3 ಸಾರಿ ಮನವಿ ಕೊಟ್ಟಿದ್ವಿ, ಒಂದೇ ಸಾರಿ ಎಲ್ಲ. GBDಗೆ ಮನವಿ ಕೊಟ್ಟು, ಉಪಮುಖ್ಯಮಂತ್ರಿಗೆ ಮನವಿ ಕೊಟ್ಟು ಬಂದರು. ರಸ್ತೆಯಲ್ಲಿ ಕೂತ್ಕೊಂಡು ಡಿ ಸಿ ಆಫೀಸ್ಗೆ ಬರ್ತಾರೆ ಅಂತ ಅವತ್ತು ಮನವಿ ಕೊಡಕ್ಕೆ ಹೋದು. ರಸ್ತೆಯಲ್ಲಿ ಕೂತ್ಕೊಂಡು ಒಳಗಡೆ ಬಿಡಲಿಲ್ಲ ಗೇಟ್ಗಳ. ಆಮೇಲೆ ನಮ್ಮ ಅಹವಾಲನ್ನ ಸ್ವೀಕಾರ ಮಾಡಲಿಲ್ಲ. ಏನಂದ್ರು ಗೊತ್ತಾ, ನೀವು ರೈತರೇ ಅಲ್ಲ, ನೀವು ಒಂದು ಪಕ್ಷಕ್ಕೆ ಸೀಮಿತವಾದವರು, ನೀವು ಶಾಲೆ ಹಾಕೊಂಡು ನೋಡಿದ್ರೆ ಗೊತ್ತಾಗುತ್ತೆ, ನೀವು ಬರೀ ಕಿರ್ಚ್ಕೋಬೋದು ಅಷ್ಟೇ ರಸ್ತೆಯಲ್ಲಿ ಕೂತ್ಕೊಂಡು, ಏನು ಮಾಡ್ಕೊಳಕ್ಕೆ. ಯಾಕೆ DK ಶಿವಕುಮಾರ್ ಅವ್ರು ಯಾವತ್ತು ಶಾಲೆ ಹಾಕಿಲ್ವಂತ? ಹಸಿರು ಶಾಲು ರೈತರಾಗಿದ್ರೆ ಶಾಲೆ ಹಾಕೋರು. ಆಮೇಲೆ ರೈತರ ಮಕ್ಕಳಾಗಿದ್ರೆ ಇದು ಅಲ್ಲಿ ವ್ಯವಸಾಯನೇ ಮಾಡಲ್ಲ ಹೇಳ್ತಾರೆ. ಅಲ್ಲಿ ವ್ಯವಸಾಯ ಯಾರೇ ಮಾಡ್ತಾವ್ರೆ, ಒಂದು 4 ಜನ 10 ಜನ ಬಿಟ್ರೆ ವ್ಯವಸಾಯನೇ ಮಾಡ್ತಾ ಇಲ್ಲ ಅಂತಾರೆ. ಅದಕ್ಕೆ ಅಂಶ ಕೊಡ್ತೀವಿ ಸರ್. ನಮ್ಮ ತೋಟದಲ್ಲಿ ಏನೇನು ಬೆಳೆದಿದ್ದೀವಿ. ಆಮೇಲೆ 26 ಹಳ್ಳಿ ಜನ ಹೈನುಗಾರಿಕೆಯಲ್ಲಿ ಇವತ್ತು ಸ್ವಾವಲಂಬಿಯಾಗಿ ಬದುಕ್ತಾ ಇದ್ದಾರೆ. ಹೈನುಗಾರಿಕೆಯಲ್ಲಿ 26 ಹಳ್ಳಿದು ನಮ್ಮ ಅಂಕಿಅಂಶ ಇದೆ. ಒಂದು ತಿಂಗಳಿಗೆ 6 ಲಕ್ಷ ಲೀಟ್ರು ಏನೋ ರೈತರುಗಳು ಹೈನುಗಾರಿಕೆ ಮಾಡಿ ಬೆಳ್ಕೊಂಡು ಅವರು ಯೂಸ್ ಮಾಡ್ಕೊಂಡು ಉಳಿದಿದ್ದ KMFಗೆ 6 ಲಕ್ಷ ಲೀಟ್ರು ಇವತ್ತು KMFಗೆ ಹಾಲು ಸರಬರಾಜು ಮಾಡ್ತಾ ಇದೀವಿ. ಎಲ್ಲಿಂದ ಕಂಪ್ಯೂಟರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದಾರೆ, ಅವ್ರಿಗೆ ಇದೆಲ್ಲ ಏನು ಕಣ್ಣಿಗೆ ಕಾಣ್ತಾ ಇಲ್ವಾ? ಹಾಗಾದ್ರೆ ಅಧಿಕಾರದ ಇದು ರೈತರು ಮಾಡಿರ್ತಕ್ಕಂತ ಕಾರ್ಯ ಅಂತಕ್ಕಂಥ ಕಾಣಿಸ್ತಾ ಇಲ್ವಾ ಇಲ್ಲಿರ್ತಕ್ಕಂಥ ರೈತರು ಅನ್ನೋದು? ಏನೋ ಅವ್ರ ಮನ್ಸಿಗೆ ಏನ್ ಬಂದಿದೆ ಗೊತ್ತಿಲ್ಲ ಸರ್. ಇಲ್ಲ ಅಧಿಕಾರದ ದಾಹನೋ, ಇಲ್ಲ ರೈತರಿಗೆ ಬಗ್ಗೆ ಕಾಳಜಿ ಇಲ್ವೋ ಏನಂತ ಗೊತ್ತಿಲ್ಲ. ಇದು ನಮ್ಮ ದುರಂತ ಅಂತಾನೆ ಹೇಳ್ಬೇಕು ಸರ್, ರೈತರ ದುರಂತ ಅಂತಾನೆ ಹೇಳ್ಬೇಕು. ಆಮೇಲೆ ಓಟ್ ಹಾಕ್ಸ್ಕೊಳ್ಬೇಕಾದ್ರೆ ಎಲೆಕ್ಷನ್ ಟೈಮಲ್ಲಿ ಮನೆಗೂ ನುಗ್ತೀರಾ, ಕಾಲು ಕೈ ಹಿಡಿತೀರಾ. ನಿಮ್ ಪರವಾಗಿರ್ತೀವಿ, ರೈತರೇ ನಮ್ಮ ಇದು, ರೈತರ ದೇಶದ ಬೆನ್ನೆಲುಬು ಅಂತೀರಿ. ಇದು ರೈತನ ಬೆನ್ಮೂಳೆಗೆ ಮುರಿಯಕ್ಕೆ ಹೊರಟಿದ್ದೀರಿ ನೀವು. ಸಂವಿಧಾನದಲ್ಲಿ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತೀರಿ, ರೈತರ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ತೀರಲ್ವಾ? ಯಾವ ನೈತಿಕತೆಯಿಂದ ಮಾಡ್ತೀರಾ? ಹೌದು, ರೈತರ ಹೆಸರಲ್ಲಿ ಪ್ರಮಾಣ ವಚನ ಮಾಡ್ಬಿಟ್ಟು ರೈತರನ್ನ ಬೀದಿಗೆ ತರೋಂತ ಕೆಲಸ ಮಾಡ್ತೀರಲ್ಲ, ಯಾವ ನೈತಿಕತೆ ಇಟ್ಕೊಂಡು ನೀವು ಪ್ರಮಾಣ ವಚನ ಮಾಡ್ತೀರಿ? ಹೌದು, ಸಂವಿಧಾನ ಇದೆ, ಸಂವಿಧಾನದ ಅಡಿನಲ್ಲಿ ನಾವು ರಾಜ್ಯಭಾರ ಮಾಡ್ತೀವಿ, ನಾವು ಬದುಕ್ತಾ ಇದೀವಿ ಅಂತಿರಲ್ಲ. ಎಲ್ಲಿದೆ ಸಂವಿಧಾನ? ಎಲ್ಲಿ ಉಳಿಸಿದೀರಾ? ಇದೇನಾ ಸಂವಿಧಾನ? ರೈತನ ಬೀದಿಗೆ ತಳ್ಳೋದೇ ಸಂವಿಧಾನನ? ಅಭಿವೃದ್ಧಿ ಬೇಡ ಅನ್ನಲ್ಲ, ನಮ್ಗೆ ಅಭಿವೃದ್ಧಿನೂ ಬೇಕು. ಆಲ್ಮೋಸ್ಟ್ ಎಲ್ಲ ಅಭಿವೃದ್ಧಿ ಆಗ್ಬಿಟ್ಟಿದೆ ಸರ್. ಇಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಬಂತು, 98ರಲ್ಲಿ ಬಂತು ಇಂಡಸ್ಟ್ರಿಯಲ್ ಏರಿಯಾ. ಈ ಭಾಗದಕ್ಕೆ ಯುವಕರಿಗೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಾ? ಇವತ್ತು ವಯಸ್ಸಾದವರು, ವೃದ್ಧರೆಲ್ಲ 50 ವರ್ಷ 60 ವರ್ಷ ಆಗಿದವ್ರಿಗೆ ಫ್ಯಾಕ್ಟ್ರಿ ಕೆಲಸ ಕೊಡ್ತಾರಾ? ಇವತ್ತು ಜಮೀನಲ್ಲಿ ಪಾಲುಪಟ್ಟೆ ಮಾಡಿಕೊಂಡು ವ್ಯವಸಾಯ ಮಾಡೋರ ಹತ್ರ ಕೂಲಿ ಮಾಡಿಕೊಂಡು ಅವ್ರ ಜೀವನ ಮಾಡ್ತಾವ್ರೆ. ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಇರ್ಬೋದು, ಕುಮಾರಸ್ವಾಮಿ ಇರೋ ಜಟಾಪಟಿನಲ್ಲಿ ಇಲ್ಲಿನ ರೈತರು ಮುರಾಬಿಟ್ಟಿ ಆಗ್ತಾ ಇದಾರ. ಇಲ್ಲ ಇವರಿಬ್ರು ಜಟಾಪಟಿನಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ತೊಂದರೆಗೆ ಈಡಾಗ್ತಾ ಇದಾರ. ಅದು ಒಂದ್ ಕಡೆ ಇವರು ಕುಮಾರಸ್ವಾಮಿ ಕೂಸು ಅಂತಾರೆ. ಅದಕ್ಕೂ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಹೌದು, ಕುಮಾರಸ್ವಾಮಿ ಅವರು 2006-7ರಲ್ಲಿ ಮಾಡಿದ್ರು, ಟೌನ್ಶಿಪ್ ಮಾಡಬೇಕು ಅಂತ ಹೊರಟರು. ಅವಾಗ ಇದೆಲ್ಲಾನು ಡ್ರೈ ಲ್ಯಾಂಡ್ ಆಗೇ ಇತ್ತು. ಏನೋ ಬೆರಳಿನೆಣಿಕೆ ಅಷ್ಟು ವ್ಯವಸಾಯ ಮಾಡ್ತಿದ್ರು. ಇಷ್ಟೊಂದು ನಾನೇ ನಮ್ಮ ತೋಟದ ಇಷ್ಟೊಂದು ಮರ ಗಿಡ ಇರಲಿಲ್ಲ. ಆಗ 26 ಲಕ್ಷದಿಂದ 30 ಲಕ್ಷ ರೂಪಾಯಿ ಕಾಂಪೋಸಿಷನ್ ಮಾಡಬೇಕು ಅಂತ ಹೇಳಿದ್ರು. 5 ಟೌನ್ಶಿಪ್, ನಂದಗೋಡಿ, ಹೊಸಕೋಟೆ, ಇದು ಆಮೇಲೆ ಸೋಲೂರು, ಮಾಗಡಿ, ಕನಕಪುರ, ರಾಮನಗರ, ಕಸಬಾ, ಬಿಡದಿ ಮತ್ತೆ ಸಾತ್ನೂರು. ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಈ ಬಿಡದಿ ಮಾಡಬೇಕು ಅಂತ ಹೊರಟರು. ಆಗ ಏನು ಮಾಡಿದ್ರು ಅಂದರೆ, ನಮ್ಮ ರೈತರುಗಳು ನಿಮ್ಮನ್ನ ಗೆಲ್ಸಿದ್ದು ನಮ್ಮನ್ನ ಬೀದಿಗೆ ತಳ್ಳಕ, ನಮ್ಮ ಆಸ್ತಿ ಕಿತ್ಕೊಳಕ ಅಂತ
ಅಂದಾಗ 3-4 ಸಾರಿ ಕೃಷ್ಣಾಗೆ ಮೀಟಿಂಗ್ ಕರೆದಿದ್ರು. ಓಕೆ. ರೈತೆಲ್ಲ ಹೋಗಿದ್ರು. ಅವಾಗ ಬೇಡ ಅಂತ ಕೈ ಬಿಟ್ರು. ಆಯ್ತು ನಿಮ್ ಭೂಮಿ ನಾನು ಗೆದ್ದಿದ್ದೀನಿ, ಮುಖ್ಯಮಂತ್ರಿ ಆಗಿದ್ದೀನಿ, ನಿಮ್ ಋಣ ನನ್ನ ಮೇಲಿದೆ, ಆಯ್ತು ನಿಮ್ ಭೂಮಿ ಕಿತ್ಕೊಳ್ಳಲ್ಲ ಅಂತ ಮಾತು ಕೊಟ್ಟು ಅವತ್ತು ನಿಲ್ಸಿದ್ರು. ಅವತ್ತೇನ ಕ್ವೆಶನ್ ಮಾಡಿದ್ರೆ ಇವತ್ತು ಆರವಳ್ಳಿ ತಾಲೂಕಾಗಿದೆ, ಆರವಳ್ಳಿ ಹತ್ರ 1.5-2 ಲಕ್ಷದ ಜಮೀನ್ ಸಿಗೋದು. ಹೌದು. ರಾಮನಗರ ಹೋಗಿದ್ರೆ 1 ಲಕ್ಷದ ಜಮೀನ್ ಸಿಗೋದು. ಹೌದು. ಇವತ್ತು ಇಲ್ಲಿ 1 ಎಕರೆ ಮಾರಿದ್ರೆ 10 ಎಕರೆ 15 ಎಕರೆ ತಗೋಬೋದಾಗಿತ್ತು. ಇವತ್ತಿನ ಪರಿಸ್ಥಿತಿನೇ ಬೇರೆ. ಇವತ್ತು ಡೆವಲಪ್ಮೆಂಟ್ ಏರಿಯಾ ಇದು. ಬೇರೆ ಕಡೆ ಹೋದ್ರು ನೀನ್ 100 ಕಿಲೋಮೀಟರ್ ಹೋದ್ರು 1-1.5 ಕೋಟಿ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ ರೈತರಿಗೆ ಏನೇನ್ ಬೇಕು ಎಲ್ಲವನ್ನೂ ಕೊಡ್ತಾ ಇದ್ದೇನೆ ನಾನು, ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತಾ ಇದ್ದೇನೆ. ಇವತ್ತು 1 ಎಕರೆಗೆ ನನಗೆ 5 ಕೋಟಿ ರೂಪಾಯಿ ಸರ್ಕಾರಕ್ಕೆ ಒಂದು ಎಕ್ಸ್ಪೆನ್ಸ್ ಬರ್ತಾ ಇದೆ, ಒಂದು ಡೆವಲಪ್ಮೆಂಟ್ ಮಾಡೋಕೆ ಅಷ್ಟು ದುಡ್ಡನ್ನ ನಾನು ಕೊಡ್ತಾ ಇದ್ದೇನೆ ಅನ್ನೋ ರೀತಿಲೆಲ್ಲ ಹೇಳ್ತಾ ಇದ್ದಾರೆ. ರೈತರಿಗೆ ಸಮೃದ್ಧಿ ಮಾಡ್ತಾ ಇದ್ದೀವಿ, ನಾವೇನು ಅವ್ರದ ಕೊಳ್ಳೆ ಹೊಡೆದು ಕಿತ್ಕೊಂತ ಇಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮ್ಯಾಕ್ಸಿಮಮ್ ರೇಟ್ ಎಲ್ಲಾ ಸರ್ಕಾರದ ಸಂವಿಧಾನದಲ್ಲಿ ಏನೇನ್ ಅವಕಾಶ ಇದೆ ಅಷ್ಟು ಸಹ ನಾವು ಕೊಡ್ತಾ ಇದೀವಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ. ಇವ್ರು ಯಾರು ಸರ್ ಕೊಡಕ್ಕೆ, ಇವ್ರ ದುಡ್ಡು ಯಾರಿಗ್ ಬೇಕು? ರೈತರು ಕೇಳಿದ್ರೆ ನೀವು ಕೊಡುವಂತ. ನಮ್ಮ ಆಸ್ತಿ ನಮ್ ಬದುಕು, ನಾವ್ ಮಾರ್ಕೋತೀವೋ ಬಿಡ್ತೀವೋ. ಹೌದು. ಇವತ್ತು ಪ್ರೆಸೆಂಟ್ 10 ಕೋಟಿ ಕೊಟ್ರು ಇಲ್ಲ. ಇವಾಗ ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಈ ಕಡೆ ಆರವಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಮತ್ತೆ ಕನಕಪುರ ನ್ಯಾಷನಲ್ ಹೈವೇ, ಮೈಸೂರು ನ್ಯಾಷನಲ್ ಹೈವೇ ಮಧ್ಯದಲ್ಲಿ ಇದ್ದೀವಿ. ಈ ಕಡೆ ಸೌತ್ ತಾಲೂಕು ಬಾರ್ಡರ್ ಇದ್ದೀವಿ. ಇವತ್ತು ಪ್ರೆಸೆಂಟ್ ಆ ಸುತ್ತಮುತ್ತ ಹೋದ್ರೆ ಪ್ರೆಸೆಂಟ್ 5 ಕೋಟಿ 6 ಕೋಟಿ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಇದೆ. ನಮ್ ಕೈ ಬಿಟ್ಬಿಟ್ರೆ 10 ಕೋಟಿ ಆಯ್ತದೆ. ಇವತ್ ನೀವು ಇಲ್ಲೇ ಸೌತ್ಗೆ ಎಳ್ಳೆ ಏರ್ಪೋರ್ಟ್ ತತ್ತೀವಿ ಅಂತಿರಲ್ಲ, ಈ ಹೊಂದ್ಕೊಂಡಂಗೆ ಈ ಭೂ ಸ್ವಾಧೀನ ಮಾಡ್ಕೋತಿರಲ್ಲ, ಈ ಭೂಮಿಗೆ ಹೊಂದ್ಕೊಂಡಂಗೆ ನೀವು ಏರ್ಪೋರ್ಟ್ ಮಾಡ್ತಾ ಇದ್ದೀರಿ. ಈ ಏರ್ಪೋರ್ಟ್ ಏನಾರ ಆಗೋದ್ರೆ ಮಿನಿಮಮ್ 10 ಕೋಟಿ, ಕಮ್ಮಿ ಅಂದ್ರೆ 10 ಕೋಟಿಗೆ ಹೋಯ್ತದೆ. ನೀವ್ ಯಾರ್ರಿ ನೀವು 2-2.5 ಕೋಟಿ ಕೊಡಕ್ಕೆ? ನಿಮ್ ದುಡ್ಡು ತಗೊಂಡ್ ನಾವೇನ್ ಮಾಡೋಣ? ಓಕೆ, ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಗಿಂತ ನಾವು ಬುದ್ಧಿವಂತರಿದೀವಿ ಅಂತ ಹೇಳ್ತಾ ಇದ್ದೀರಾ? ಹೌದು. ಇವತ್ತು ಒಬ್ಬ ರೈತರ ಮಹಿಳೆ ಸ್ವಾವಲಂಬಿಯಾಗಿ ಬದುಕ್ತಾ ಇಲ್ಲ. ಗಂಡನು ನಂಬ್ಕೊಳ್ದೆ ಜಮೀನ್ ಇಲ್ದಿರೋರು ಕೂಡ 2 ವರ್ಷ 3 ವರ್ಷ ಕಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು 25-30 ಲೀಟರ್ ಹಾಲು ಹಾಕ್ತಾಳೆ. ಅದಕ್ಕಿನ್ನ ಬೇಕಾ? ಯಾವುದೇ ಸರ್ಕಾರದ ಮೇಲೆ ಏನ್ ಡಿಪೆಂಡ್ ಆಗಿಲ್ಲ ಯಾವುದೇ ಕುಟುಂಬಗಳು. ಅಯ್ಯೋ ಯಾರು ಸರ್, ಯಾರು ಇವತ್ತು ಅದ್ಯಾವ ಸರ್ಕಾರ ಹೇಳುತ್ತಲ್ಲ ಗ್ಯಾರಂಟಿ ಬದುಕು ಕೊಟ್ಬಿಟ್ಟಿದೀವಿ, ಗ್ಯಾರಂಟಿ ಬದುಕು ಕೊಟ್ಬಿಟ್ಟಿದೀವಿ. ಯಾರು ಸೋಂಬೇರಿಗಳು ಮಾಡ್ಬಿಟ್ರಿ ನೀವು? ಹೋದ ವರ್ಷದ 2025 ಫೆಬ್ರವರಿ ಮಾರ್ಚದ್ದು ಏನು ಗೃಹಲಕ್ಷ್ಮಿ ಹಣ ಎಲ್ಲೂ ಯಾರಿಗ ಹಾಕಿದ್ರಿ? ಯಾರಿಗ ಹಾಕಿದ್ರಿ? 5,000 ಕೋಟಿ ನೀರು ಕುಡಿದ್ಬಿಟ್ರಲ್ಲ. 2 ತಿಂಗಳು ಒಂದು ಯಾವ್ದಾನ ಎಲೆಕ್ಷನ್ ಬಂದಾಗ 2 ತಿಂಗಳು 3 ತಿಂಗಳು ಒಂದ್ಸಾರಿ ಹಾಕ್ತಿರಿ, ತಿರ್ಗಿ 4 ತಿಂಗಳು ಹಾಕಲ್ಲ. ಯಾರು ಕೇಳಿದ್ರೆ ನಿಮ್ ಬಿಟ್ಟಿ ಭಾಗ್ಯ? ಇವತ್ತು ಹೆಂಗಸುಗಳೆಲ್ಲ ಮಹಿಳೆಯರು ಉಗಿತಾವ್ರೆ, ಎಲ್ಲ ನಮ್ಗೆ ನೈಸಿಕ್ಬಿಟ್ಟು ನುಣ್ಣು ಮಾಡ್ಬಿಟ್ರಿ ಅಂತ ಉಗಿತಾವ್ರೆ ಊರೂರ್ಗು ಹೋದ್ರೆ. ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ನೀವು ಯಾರನ್ನ ಕೇಳಿ ಅದೇನೆ ನೀವು ಬಿಟ್ಟಿ ಬಗ್ಗೆ ಕೊಡೋಕ್ ಬದಲು ಒಂದು ಒಳ್ಳೆ ಹಾಸ್ಪಿಟ್ಲು, ಒಂದು ವೃದ್ಧಾಶ್ರಮನೋ, ಇಲ್ಲ 50, 60, 70 ವರ್ಷ ಹೋದವ್ರಿಗೆ ಅವ್ರು ಕೊಡಿ, ಫ್ರೀ ಏನೋ ಟ್ರೀಟ್ಮೆಂಟ್ ಮಾಡಿ, ಹಾಸ್ಪಿಟ್ಲ್ ಖರ್ಚು, ವಿದ್ಯಾವಂತರಿಗೆ ಫ್ರೀ ಎಜುಕೇಶನ್ ಕೊಡ್ಸಿ. ಇದು ಅಭಿವೃದ್ಧಿ. ನೀವ್ಯಾವುದೋ ಇವತ್ತೆಲ್ಲ ಒಂದ್ ಆಳು ಕೂಲಿ ಆಳು ಸಿಗಲ್ಲ ಸರ್, ಖಂಡಿತವಾಗೂ ಕೂಲಿ ಆಳು ಸಿಗಲ್ಲ. ನೀವು ಬಿಟ್ಟಿ ಬಗ್ಗೆ ಹೆಂಗಸ್ರುಗಳೆಲ್ಲ ಬಂಚದ ಬ್ಯಾಗ್ ತಗೊಳಕೊಂಡು ಬಸ್ ಹತ್ತೋದು ಓಡ್ತಾ ಇರ್ತಾರೆ. ಇವತ್ತು ಯಾರು ಊರಿಂದ ಅವ್ರು ಹೇಳ್ತಾರೆ ಮಹಿಳಾ ಸಬಲೀಕರಣ ಕೊಟ್ಟಿದ್ವಿ, ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ವಿ ಮಹಿಳೆಯರಿಗೆ, ಮಹಿಳೆಯರನ್ನ ಪುರುಷರು ಹಿಡಿದಿಟ್ಕೊಂಡ್ಬಿಟ್ಟಿದ್ರು, ಇದ್ರಲ್ಲಿ ನಾವು ಗ್ಯಾರಂಟಿ ಭಾಗ್ಯ ಕೊಟ್ಟಿದ್ವಿ, ಅವರು ಎಲ್ಲಾ ಕಡೆ ಫ್ರೀಡಮ್ ಆಗಿ ಓಡಾಡ್ತಾ ಇದಾರೆ ಅಂತ ಸರ್ಕಾರದ ಇದು. ಇವತ್ತು ಕೇಂದ್ರ ಸರ್ಕಾರ 30% ಮೀಸಲಾತಿ ಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ ಹೇಳ್ತು. ಇವತ್ತು ಯಾಕೆ ನೀವು ವಿರೋಧ ಮಾಡ್ತಾ ಇದ್ದೀರಿ? ಇದ ನಿಮ್ದು ಸ್ವಾವಲಂಬಿ ಬದುಕು? ಫ್ರೀಡಮ್ ಕೊಟ್ಟಿರೋದು ಇದೇನಾ ನೀವು ಮಹಿಳೆಯರಿಗೆ? ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಜನಗಳು ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ಅದೇನು ಸುಮ್ಮನೆ ಎಲ್ಲ ಕೂತ್ಕೊಂಡು ಹೇಳ್ಬಿಟ್ಟು ಅದಲ್ಲ. ಇವತ್ತು ಎಲ್ಲ ಕೂತ್ಕೊಂಡು ಹೇಳ್ತೀರಿ 80% ಅಲ್ಲಿ ಒಪ್ಕೊಬಿಟ್ಟವ್ರೆ, ರೈತರೇ ಇಲ್ಲ ಅಂತ. 80% ಒಪ್ಕೊಂಡಿದ್ರೆ ನೀವು 15 ತಿಂಗಳಿಂದ ಯಾಕೆ ಮಾಡ್ಲಿಲ್ಲ? ಮತ್ತೆ ನೀವು 80% ನಿಮ್ಗೆ ಒಪ್ಕೊಬಿಟ್ಟಿದ್ರೆ ಇವತ್ತು ಯಾವಾಗ ಬೋಳಿಸ್ಬಿಟ್ಟು ಎಲ್ಲ ದುಡ್ಡು ಕೊಟ್ಬಿಟ್ಟು ಕಿತ್ಕೊಂಡು ಹೊಟ್ಟೋಗಿರ. 80 ಅಲ್ಲ 90% ಒಪ್ಪಿಗೆ ಇಲ್ಲ. ಯಾರು ಪುಡಾರಿಗಳನ್ನ ರಿಯಲ್ ಎಸ್ಟೇಟ್ ಮಾಡೋರ್ನ 10 ಜನ ಇಟ್ಕೊಂಡ್ಬಿಟ್ಟು ನೀವು ಜೊತೆಲಿ ಹೇಳಿಕೆ ಅವ್ರು ಹೆಂಗ್ ಹೇಳ್ತಾರ ಅದ್ರನ್ನ ನೀವು ಹೇಳಿಕೆ ಕೊಡ್ತೀರಾ. ಬನ್ನಿ ತೋಟಕ್ಕೆ ಹೋಗ್ತಾ ಹಂಗೆ ಮಾತಾಡೋಣ. ಹೆಂಗೆ ರಿಯಲ್ ಎಸ್ಟೇಟ್ ದಂಧೆ ಹೆಂಗೆ ಇಲ್ಲಿ ಆಗ್ತಾ ಇದೆ, ಯಾವ ರೀತಿ ರೈತರ ಮೇಲೆ ಪರಿಣಾಮಗಳನ್ನು ಬೀಳ್ತಾ ಇದೆ, ರೈತರ ಬದುಕು ಯಾವ ರೀತಿ ಒಂದು ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅಂತ ಈ ಒಂದೇನು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ವೀಕ್ಷಕರೇ, ಈ ಭಾಗದ ರೈತರು ಎಷ್ಟು ಮಟ್ಟಿಗೆ ಒಂದು ಕೃಷಿಯನ್ನು ಮಾಡ್ತಾ ಇದ್ರು ಅಂತ ಹೇಳೋದಕ್ಕೆ
ನೋಡಿ ಇಲ್ಲಿ ನಿಂತಿರ್ತಕ್ಕಂಥ ಈ ಹಳೆಯ ವೆಹಿಕಲ್ಗಳೇ ನಮಗೆ ಸಾಕ್ಷಿಯನ್ನು ನೀಡ್ತವೆ. ಎಷ್ಟರ ಮಟ್ಟಿಗೆ ಸುಮಾರು ವರ್ಷಗಳಿಂದನೂ ಸಹ ಕೃಷಿಗಳನ್ನು ಮಾಡಿಕೊಂಡು ಇಲ್ಲಿ ಬದುಕ್ತಾ ಇದ್ದಾರೆ, ಒಂದು ಬದುಕನ್ನು ಕಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇಂತಹ ಇಲ್ಲಿ ನಿಂತಿರ್ತಕ್ಕಂಥ ವೆಹಿಕಲ್ಗಳು ಅಥವಾ ಇಲ್ಲಿರ್ತಕ್ಕಂಥ ಒಂದು ಕೃಷಿ ಉಪಕರಣಗಳು ಅವು ಸಾಕ್ಷಿ ಹೇಳ್ತವೆ. ಎಷ್ಟು ವರ್ಷ ಇರ್ಬೋದು ಸರ್ ಇದು ಟ್ರಾಕ್ಟ್ರಿ ತಗೊಂಡು ನೀವು? ಸರ್ ನಾವು 22 ವರ್ಷ ಆಯ್ತು. 22 ವರ್ಷ. ನಮ್ಮ ಹಳೇದಿತ್ತು 73ನೇ ಇಸ್ವಿಲಿ ನಮ್ಮ ತಾತಾರು ತಗೊಂಡಿದ್ದು. ಓಕೆ, ನೋಡಿ ಇಮ್ಯಾಜಿನ್ ಮಾಡಿ 73ರಲ್ಲೇ ಇಲ್ಲಿ ಒಂದು ದೊಡ್ಡ ಕೃಷಿ ಕುಟುಂಬ ಅಂತ ಅಂದ್ರೆ ನಾವು ಯಾವ ರೀತಿಯನ್ನ ಇದು ಮಾಡಬೇಕು. ಈ ಒಂದು 73ರಲ್ಲೇ ಟ್ರಾಕ್ಟ್ರಿ ಇಟ್ಕೊಂಡು ಕೃಷಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇಡೀ ಹೋಬಳಿಗೆ ಅವತ್ತು ಒಳ್ಳೆ ಕೃಷಿಕ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಗೊತ್ತಾಯ್ತಾ? ಇವತ್ತು ಯಾರು ಏನೇ ಮಾತಾಡಲಿ ಏನೇ ಮಾಡಲಿ, ಇವತ್ತು ಈ ಯಂತ್ರೋಪಕರಣದಲ್ಲಿರ್ಬೋದು, ಈ ಒಂದು ನಮ್ಮ ಕೃಷಿಗೆ ಸಾಥ್ ಕೊಡ್ತಕ್ಕಂಥ ಈ ಒಂದು ಕೃಷಿಗೆ ಒಂದು ಸದಾ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಈ ಕೃಷಿ ಉಪಕರಣಗಳು ಹೇಳ್ತವೆ ಎಷ್ಟರ ಮಟ್ಟಿಗೆ ಇಲ್ಲಿ ಕೃಷಿ ನಡೆದಿತ್ತು ಅಂತಕ್ಕಂಥದ್ದು. ಇವತ್ತು ಸಾವಿರ ಮಾತಾಡ್ಬೋದು. ಗೊತ್ತಾಯ್ತಾ ಸರ್? ಎಷ್ಟು ನೋವಾಗ್ತಾ ಇದೆ ಸರ್? ನೋವು ಅಂದರೆ ಅದು ಹೇಳ್ಕೊಳ್ಳೇ ಬರ್ತ. ನಮ್ಮ ತಾಯಿನ ಕಳ್ಕೊಂಡಂಗೆ, ಭೂಮಿ ಕಳ್ಕೊಂಡ್ರೆ ನಮ್ಮ ತಾಯಿನ ಕಳ್ಕೊಂಡಂಗೆ. ಆಮೇಲೆ ರೈತ ಅಂದರೆ ಭೂಮಿ ಅಂದರೆ ರೈತನಿಗೂ ಭೂಮಿಗೂ ಅಭಿನವ ಸಂಬಂಧ, ಒಂದು ಭಾವನಾತ್ಮಕವಾದ ಸಂಬಂಧ. ಕೋಟಿ ಕೊಟ್ಟರು ಸಹ ಸಿಗಲ್ಲ. ಭಾವನಾತ್ಮಕವಾದ ಸಂಬಂಧ ಸರ್ ಇದು, ಅಷ್ಟೊಂದು ಸುಲಭ ಅಲ್ಲ. ಆಮೇಲೆ ಏನೊಬ್ಬ ಅಭಿವೃದ್ಧಿ ಮಾಡಿ, ಯಾವ ಭೂಮಿ ತಗೊಂಡು ಅಭಿವೃದ್ಧಿ ಮಾಡ್ಬೇಕು ನೀವು? ಬರಡು ಭೂಮಿಲಿ ಮಾಡಿ ಸರ್. ಖಂಡಿತವಾಗಿ. ಈ ಪರಿಸರ ಎಲ್ಲ ನಾಶ ಮಾಡಿಬಿಟ್ಟು ಅಭಿವೃದ್ಧಿ ಮಾಡುವಂತ ಯಾರನ್ನು ಹೇಳಿದಾರಾ? ಆಯಿತು, ನೀವು ನಮ್ಮ DCM ಹೇಳೋರ ಮೊದಲು ಕನಕಪುರ ಭಾಗಕ್ಕೆ ಹೋದರೆ ನೀವು ಭೂಮಿ ಕಳ್ಕೊಬೇಡಿ, ಚಿನ್ನದ ಬೆಲೆ ಬರ್ತದೆ ಅಂತ. ಅವ್ರು ಮಾತ್ರ ನಿಮ್ಮ ಭಾಗದ ಮಾತ್ರ ರೈತರು ಅವ್ರು ಓಟ್ ಹಾಕಿದ್ರಲ್ಲಿ ಸರ್, ಅವ್ರಿಗೆ ಗೆಲ್ಸ್ಕೊಂಡ್ ಬಂದಿದ್ದಾರೆ, ಕೈ ಹಿಡಿದಿದ್ದಾರೆ. ಇವತ್ತು 30-40 ವರ್ಷದ ರಾಜಕಾರಣನ ಭದ್ರವಾಗಿ ಕಟ್ಟಾಕಿದ್ದಾರೆ ಸರ್. ಇವತ್ತು ಆಯಿತು, ನಿಮ್ಮ ಕ್ಷೇತ್ರದ ಜನ ಮಾತ್ರ ಓಟ್ ಹಾಕ್ಬಿಟ್ರೆ ನೀವು ಇವತ್ತು ಮುಖ್ಯಮಂತ್ರಿ ಆಗೋಕ್ಕಾಗತ್ತಾ? ಇಡೀ ದೇಶಕ್ಕೆ, ರಾಜ್ಯಕ್ಕೆ ನೀವು ಮುಖ್ಯಮಂತ್ರಿ, ನಿಮ್ಮ ತಾಲೂಕು ಮಾತ್ರ ಮುಖ್ಯಮಂತ್ರಿ ಅಲ್ಲ. ಒಬ್ಬ ಮುಖ್ಯಮಂತ್ರಿ ಏನು ಅಂದ್ರೇನು, ಒಬ್ಬ ರಾಜ್ಯ, ಈ ರಾಜ್ಯಕ್ಕೆ ರಾಜ. ಎಲ್ಲರಿಗೂ ಎಲ್ಲ ರೈತರು ಒಂದೇ, ಈ ರಾಜ್ಯದ ರೈತರೆಲ್ಲ ಒಂದೇ. ರೈತರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ಬೇಕು ನೀವು. ಇಷ್ಟು ದಿನದಿಂದ ಒಂದು ಆಟ, ಇನ್ಮೇಲೆ ಒಂದು ಆಟನ ಏನಾದ್ರು ಶುರುವಾಗುತ್ತಾ ಮುಖ್ಯಮಂತ್ರಿ? ಏನು ಇಲ್ಲ ಸರ್, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದಾಗ ಅವ್ರದ್ದೇ ಆಟ ಇತ್ತು. ಅವಾಗೇನು ಬರೇ ನಾವು ಇವತ್ತು ಹೇಳ್ಬೋದು, ಹಿಂದೆ 5 ವರ್ಷ ರಾಜಭರ ಆಳಿದಾಗ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಕೊಟ್ಟರು. ಇವಾಗ ಅಂಥ ಆಡಳಿತ ಜನರಲ್ಲಿ ಭಾವನೆ ಇರಲಿಲ್ಲ, ಒಳ್ಳೆ ಆಡಳಿತ ಕೊಟ್ಟರು ಅಂತ. ಆದರೆ ಇವ್ರದೇ ಅಧಿಕ ಮುಖ್ಯಮಂತ್ರಿ ಥರ ಇದ್ದರು. ಏನು ಬದಲಾವಣೆ ಏನಾಗಲ್ಲ. ಈಗ ಈ ಒಂದು ಟೌನ್ಶಿಪ್ ಬಗ್ಗೆ ಸಿದ್ದರಾಮಯ್ಯ ಅವರು ಏನು ಸ್ಪಂದನೆ ಮಾಡಲಿಲ್ವಾ ನಿಮಗೆ, ರೈತರಿಗೆ? ಅವ್ರಿಗೆ 2 ಸಾರಿ ಮನವಿ ಕೊಟ್ಟದ. ಏನು ಒಂದು ಮಾತು ಏನು ಸಮಸ್ಯೆ ನಿಮ್ದು, ರೈತರು ಬಂದಿದ್ದೀರಲ್ಲ, ಏನಿದು, ಏನು ಮನವಿ ನಿಮ್ಮದು, ಏನು ಇದು ನಿಮ್ಮ ಸಮಸ್ಯೆ ಏನು ಅಂತ ಕೇಳಲೇ ಇಲ್ಲ, ಒಂದು ತುಟಿ ಬಿಚ್ಚಲಿಲ್ಲ. DK ಶಿವಕುಮಾರ್ ಅವ್ರು ಕಟ್ಟಾಕಿದ್ರು ಅಂತೀರಾ? ಹೌದು, ಸತ್ಯ ಅದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿರಲ್ಲ, ಇವರೇ ಮುಖ್ಯಮಂತ್ರಿ ಆಗಿದ್ರು. ಅಷ್ಟು ಹೈಕಮಾಂಡ್ ಲೆವೆಲಲ್ಲಿ ಇವರು ಪ್ರಭಾವವನ್ನು ಬೀರಿದ್ರು. ಸರ್, ಹೆಂಗೆ ಇವಾಗ ಮುಂದಿನ ನಡೆ ಏನು? ಇಲ್ಲಿ ಒಂದು ಏನು ಕುಮಾರಸ್ವಾಮಿ ಅವರು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ, ಇತ್ತ ಕಡೆ ಮುಖ್ಯಮಂತ್ರಿಗಳಾದಂಥ DK ಅವರು ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ ಈ ಟೌನ್ ಇದು ಮಾಡೋಕ್ಕೆ. ಹೆಂಗೆ ರೈತರು ಈ ಮಧ್ಯದಲ್ಲಿ ಯಾವ ರೀತಿ ಸಸ್ಟೈನ್ ಆಗ್ತೀರಾ ಸರ್? ನಾವು ಯಾವುದೇ ರಾಜಕೀಯದವ್ರನ್ನ ನಂಬ್ಕೊಂಡಿಲ್ಲ. ಅವರು ಜಿದ್ದಿ ಇದ್ದರೆ ಅವ್ರವ್ರು ಮಾಡ್ಕೊಳ್ಳಿ. ಆದರೆ ನಾವು ರೈತ ಹೋರಾಟ ನಾವು ಬಿಗಿಯಾಗಿ ನಡೆಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಭೂಮಿ ಬಿಡುವಂಥ ಪ್ರಶ್ನೆ ಇಲ್ಲ. ಇವತ್ತು ರೈತರೆಲ್ಲ ಒಗ್ಗಟ್ಟಾಗಿದ್ದೀವಿ, 90% ರೈತರು ಒಗ್ಗಟ್ಟಾಗಿದ್ದೀವಿ. ಈ ಫಲವತ್ತಾದ ಬಹುವಾರ್ಷಿಕ ಬೆಳೆ ಇವಾಗ ನೀವೇ ನೋಡ್ತಾ ಇದ್ದೀರಿ, ಇಲ್ಲಿ ತೆಂಗಿದೆ, ಸಪೋಟ ಇದೆ ನೋಡಿ, ತೇಗದ ಮರ, 40 ವರ್ಷದ ತೇಗದ ಮರ ಇದು. ಇವತ್ತೊಂದೊಂದು ಮರ ಎಷ್ಟೆಷ್ಟು ಬಾಳುತ್ತೆ ಸರ್ ಇದು. ಇವೆಲ್ಲ ನಾಶ ಮಾಡಿಬಿಟ್ಟು ಸಿಟಿ ಮಾಡುವಂತ ಯಾರು ಹೇಳಿದ್ದಾರೆ? ಏನೇ ಆಗಲಿ, ಯಾವುದೇ ಸರ್ಕಾರ ಆಗಲಿ ರೈತರನ್ನ ಎದುರಾಕೊಂಡು ಸರ್ಕಾರ ನಡೆಸ್ತಕ್ಕಂಥದ್ದು ಯಾವುದೇ ಇತಿಹಾಸ ಇಲ್ಲ, ನಿಮ್ಗೆ ಗೊತ್ತಿದ್ದಂಗೆ. ಖಂಡಿತವಾಗ್ಲು. ಆದ ಕಾರಣ ನಾವು ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಲ್ಲ. ಇವತ್ತು ರಾಜ್ಯ ಮಟ್ಟದಂತ ಎಲ್ಲ ರೈತ ಮುಖಂಡರುಗಳು, ಎಲ್ಲ ಸಂಘಟನೆ ಮುಖಂಡರುಗಳು ಇವತ್ತು ನಮ್ಮ ಬೆಂಬಲ ನಿಂತಿದ್ದಾರೆ. ಸಂಯುಕ್ತ ಹೋರಾಟ, ಕರ್ನಾಟಕ ಹೋರಾಟಗಾರರು ಕೂಡ ನಮ್ಮ ಜೊತೆ ಇದ್ದಾರೆ. ಡೆಲ್ಲಿ ಮಟ್ಟದ ನಾಯಕರು ಏನು ಅಖಿಲ ಭಾರತ ಕಿಸಾನ್ ಸಭಾ, ದೊಡ್ಡ ಮಟ್ಟದ ಒಂದು ಸಂಘಟನೆ ದೇಶದಲ್ಲಿ, ಅವರು ಕೂಡ ನಮ್ಮ ಬೆಂಬಲವಾಗಿ ನಿಂತಿದ್ದಾರೆ. ಹಾಗಾಗಿ ನಾವು ಭೂಮಿ ಬಿಡುವಂಥ ಪ್ರಶ್ನೆನೇ ಇಲ್ಲ. ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಲ್ಲ ಸರ್. ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ? ಹೌದು ಸರ್, ನಾವು ಇವಾಗ ಸತತ 15 ತಿಂಗಳಿಂದ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಬೀದಿಲಿ ಕೂತ್ಕೊಂಡ್ರು, ರಸ್ತೆಯಲ್ಲಿ ಕೂತ್ಕೊಂಡು. ನೀವು ನಂಬ್ತೀರಾ,
ರಾತ್ರೆಲ್ಲ ರಸ್ತೆಯಲ್ಲಿ ಕೂತಿದ್ದೀವಿ, ಹಾ, ಇಡೀ ರಾತ್ರಿ ಎಲ್ಲ ರಸ್ತೆಯಲ್ಲೇನೆ ಅನ್ನ ಬೇಯಿಸ್ಕೊಂಡು ಹಾ. ತಿಂದಿದ್ದೀವಿ. ಅಲ್ಲ ಅವ್ರಿಗೂ ಗೊತ್ತು ರೈತರಿಗೆ ಇವೆಲ್ಲ ಏನು ವಸ್ತೇನಲ್ಲ, ಬೀದಿಲ್ ಮಲ್ಗೋದು, ಹೊಲದಲ್ಲಿ ಮಲ್ಗೋದು ಅವೆಲ್ಲ ಕಾಮನ್, ಆ ರೀತಿ ತೊಗೊಂಡ್ಬಿಡ್ತಾರೆ ಅವರೆಲ್ಲ ರಾಜಕಾರಣಿಗಳು. ಸತ್ಯ ಇವತ್ತು ರೈತ ಅಂದರೆ ಇಡೀ ಜೀವಮಾನ ಎಲ್ಲ ಬರೀ ಹೋರಾಟದಿಂದನೇ ಸಾಗಿಸ್ಬೇಕು. ಏನಕ್ಕೆ ಅಂದರೆ ಇವತ್ತು ಭೂಮಿ ಉಳಿಸ್ಕೊಳಕ್ಕೆ ಒಂಥರ ಹೋರಾಟ, ಆದರೆ ಬೆಂಬಲ ಬೆಲೆ ಸಿಗಲಿಲ್ಲ ಅಂತ ಒಂಥರ ಹೋರಾಟ, ಖಂಡಿತವಾಗ ಬೆಳೆಗೆ ರಸಗೊಬ್ಬರ ಸಿಗಲಿಲ್ಲ ಅಂತ ಹೋರಾಟ, ಆಮೇಲೆ ಮಾರುಕಟ್ಟೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೋರಾಟ. ಯಾವುದು ಇವೆಲ್ಲ ಅವ್ರು ಹೇಳ್ದಂಗೆ ಸಾಮಾನ್ಯ ಆಗ್ಬಿಟ್ಟಿದೆ. ಹ್ಮ್ ಇಡೀ ಜೀವಮಾನ ರೈತ ಏನು ಬದುಕಿರ್ತಾನೆ ಅಲ್ಲಿವರೆಗೂ ಹೋರಾಟನೇ. ಅದು ಎಲ್ಲ ಹೋರಾಟನೇ. ಬಟ್ ಚುನಾವಣೆ ಬಂತು ಅಂದಾಗ ಯಾಕೋ ಎಲ್ಲ ಒಂದ್ ಕಡೆ ಬೆಡ್ಶೀಟ್ ಓದ್ಕೊಂಡು ಮಲ್ಕೊಂಡ್ಬಿಡ್ತಾರಲ್ಲ ರೈತರು. ಯಾಕೆ ಏನು ನಾವು ಆ ಪಾರ್ಟಿ, ನೀವು ಈ ಪಾರ್ಟಿ, ಊರಲ್ಲಿ ಮೂರ್ ಪಾರ್ಟಿ, ನಾಲ್ಕು ಪಾರ್ಟಿ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಮಾಡ್ಬಿಡ್ತೀವಿ. ಎಲ್ಲ ಒಂದ್ ಕಡೆ ಇಂಥ ಸಮಯದಲ್ಲಿ ಅವೆಲ್ಲ ಜ್ಞಾಪಕ ಬರಲ್ವಾ? ಇಲ್ಲ ಸರ್, ಅದು ಏನಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಹಾಳಾಗೋಗ್ಬಿಟ್ಟಿದೆ. ಎಲ್ಲ ಕಡೆ ಕರಪ್ಷನ್ನು. ಈ ಕರಪ್ಷನಿಂದನೇ ಅಲ್ಲ ಅದು ಕರಪ್ಷನ್ ಸೃಷ್ಟಿಯಾಗಿರೋದು ಮೊದಲಿಂದ ಇಲ್ಲಿಂದನೇ. ಅಲ್ಲಿಂದ ನಮ್ಮ ಓಟ್ ಹಾಕ್ತೀವಲ್ಲ ಜನ, ಹೌದೌದು. ಅಲ್ಲಿಂದನೇ ಕರಪ್ಷನ್ ಸ್ಟಾರ್ಟ್ ಆಗಿರೋದು. ಹ್ಮ್. ನಾವು ಯಾರು ಹಿಂಗೆ ಈ ಕೈ ಬೇಡದಿರ ಕಾಸು ಇಸ್ಕೊಳ್ದಿರ ಓಟ್ ಹಾಕ್ತಾರೆ, ಅವತ್ತು ದೇಶ ಉದ್ಧಾರ ಆಯ್ತದೆ. ಅಲ್ಲಿವರೆಗೂ ದೇಶನೂ ಉದ್ಧಾರ ಆಗಲ್ಲ, ಇವರು ಒಳ್ಳೆ ಆಡಳಿತನೂ ಕೊಡಲ್ಲ ಸರ್. ಸರ್, ಇವಾಗ ಈ 2 ಪಂಚಾಯತಿನಲ್ಲಿ ಎಷ್ಟು ಊರುಗಳು ಸೇರ್ಕೊಂಡಿದೆ? ಸರ್, ಈ 2 ಪಂಚಾಯಿತಿಯಿಂದ 26 ಗ್ರಾಮ ಸೇರ್ತದೆ. 9600 ಎಕರೆ. ಹ್ಮ್. ಈ 9600 ಎಕರೆಯಲ್ಲಿ 2800 ಎಕರೆ ಗೋಮಾಳನೇ ಇದೆ. ಓಕೆ. ಈ ಗೋಮಾಳನ ಏನನ್ನ ಮಾಡಿ ಕಬಳಿಸ್ಬೇಕು, ಹ್ಮ್. ಈ ಲೂಟಿ ಹೊಡಿಬೇಕು ಹ್ಮ್. ಅಂತಕ್ಕಂಥದ್ದೇ ಇವ್ರದ್ದು ಉದ್ದೇಶ ಸರ್. ಪ್ರಪಂಚ ಪರ್ಯಟನೆ